ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗುತ್ತೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಸಂದೇಶದ ಶಿರೋನಾಮೆ ಎದುರು ನೋಡುತ್ತಿರುವೆನು ಎಂಬುದಾಗಿ ವಾಕ್ಯ ಓದಿಕೊಳ್ಳೋಣ. ಕೀರ್ತನೆಗಳು 27:4 ವಚನ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ದಾವೀದನು ಹೇಳ್ತಾ ಇದ್ದಾನೆ. ನನ್ನ ಜೀವಮಾನ ಕಾಲವೆಲ್ಲ ನಾನು ಯೆಹೋವನಿಂದ ಒಂದು ಅಪ್ಪಣೆಗಾಗಿ ಎದುರು ನೋಡುತ್ತಾ ಇದ್ದೇನೆ. ಯೆಹೋವನ ಪ್ರಸನ್ನತೆಯನ್ನು ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕಾಗಿ ನಾನು ಬೇಡಿಕೊಂಡು ಎದುರು ನೋಡುತ್ತಾ ಇದ್ದೇನೆ ಎಂಬುದಾಗಿ ದಾವೀದನು ಹೇಳುತ್ತಾ ಇದ್ದಾನೆ. ದಾವೀದನು ತಂದೆಯಾದ ದೇವರನ್ನು, ಭೂಮಿ ಆಕಾಶಗಳ ಬಡಿಯನ್ನು, ಯೆಹೋವ ದೇವರ ಸನ್ನಿಧಾನವನ್ನು ಧ್ಯಾನ ಮಾಡುವುದಕ್ಕಾಗಿ, ಆತನ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಾಗಿ ಬೇಡಿಕೊಂಡು ಎದುರು ನೋಡುತ್ತಾ ಇದ್ದನು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನಲ್ಲಿ ಏನನ್ನು ಬೇಡಿಕೊಳ್ಳುತ್ತಾ ಇದ್ದೇವೆ, ಏನನ್ನು ಎದುರು ನೋಡುತ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ದೇವರ ಸನ್ನಿಧಾನವನ್ನು ಧ್ಯಾನ ಮಾಡುವುದಕ್ಕಾಗಿ, ಪ್ರಸನ್ನತೆಯನ್ನು ಅನುಭವಿಸುವುದಕ್ಕಾಗಿ ನಾವು ಕೇಳಿಕೊಂಡವರಾಗಿ ಎದುರು ನೋಡುತ್ತಾ ಇದ್ದೇವಾ? ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನನಗೆ ಒಂದು ಕಾರ್ ಬೇಕು, ನನಗೆ ಅಂತಸ್ತು ಬೇಕು, ಆಸ್ತಿ ಬೇಕು, ಹಣ ಬೇಕು, ನನ್ನ ಜೀವಿತ ಹಾಗೆ ಇರಬೇಕು, ಹೀಗೆ ಇರಬೇಕು ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಕೇಳಿಕೊಳ್ಳುತ್ತಾ ನಾವು ಆ ವಿಷಯಕ್ಕಾಗಿ ಎದುರು ನೋಡುತ್ತಾ ಇದ್ದೇವೆ. ದಾವೀದನಾದರೂ ತಂದೆಯಾದ ದೇವರ ಬಳಿಯಲ್ಲಿ ಆತನ ಪ್ರಸನ್ನತೆಯನ್ನು, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ, ಎದುರು ನೋಡುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಲೋಕದ ಜೀವಿತವನ್ನು ಜೀವಿಸುವುದಕ್ಕಾಗಿ ಯೇಸು ಕ್ರಿಸ್ತನಲ್ಲಿ ಕೇಳಿಕೊಂಡು ನಮ್ಮ ಆಸೆಗಳನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಪ್ರೀತಿಯ ಕ್ರೈಸ್ತ ಸಹೋದರ ಸಹೋದರಿಯರೇ, ನಾವು ಯಾವಾಗ ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನು ಅನುಭವಿಸುತ್ತೇವೋ, ಯಾವಾಗ ನಾವು ಈ ಸತ್ಯವೇದವನ್ನು ಧ್ಯಾನ ಮಾಡುತ್ತೇವೋ, ಈ ಲೋಕದಲ್ಲಿ ಇರುವವುಗಳೆಲ್ಲವೂ ನಮ್ಮನ್ನು ಹಿಂಬಾಲಿಸುತ್ತವೆ. ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ಸತ್ಯವೇದ ಹೇಳುತ್ತದೆ. ನಾವು ಈ ಒಂದು ದಿನದಲ್ಲಿ ಏನನ್ನು ಎದುರು ನೋಡುತ್ತಾ ಇದ್ದೇವೆ, ಏನನ್ನು ಧ್ಯಾನ ಮಾಡುತ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಲೋಕದ ಆಸೆಗಳಿಗಾಗಿ ನಾವು ಎದುರು ನೋಡುತ್ತಾ ಇರುವಾಗ ಈ ಲೋಕದ ಸಂಗತಿಗಳು ಒಂದು ಸಮಯದಲ್ಲಿ ಗತಿಸಿ ಹೋಗುತ್ತವೆ, ಇಲ್ಲದಂತಾಗುತ್ತವೆ. ಆದರೆ ಯೇಸು ಕ್ರಿಸ್ತನನ್ನು ಪ್ರೀತಿಸುವಾಗ, ಯೇಸು ಕ್ರಿಸ್ತನ ಒಂದು ಪ್ರಸನ್ನತೆ ಅನುಭವಿಸುವಾಗ, ಈ ಸತ್ಯವೇದವನ್ನು ಧ್ಯಾನ ಮಾಡುವಾಗ ನಮ್ಮ ಜೀವಿತದಲ್ಲಿ ನಿತ್ಯ ನಿರಂತರವಾಗಿ ನಮಗೆ ಏನು ಅವಶ್ಯಕತೆ ಇದೆಯೋ ನಾವು ಬೇಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನು ನಮ್ಮ ವಿಷಯವಾಗಿ ಎಲ್ಲವನ್ನು ತಿಳಿದುಕೊಂಡಿದ್ದಾನೆ. ಎಲ್ಲವನ್ನು ನನ್ನ ಮಗನು, ನನ್ನ ಮಗಳು ಇವರಿಗೆ ಇದನ್ನು ಬೇಕೆಂಬುದಾಗಿ ಒದಗಿಸಿಕೊಡುತ್ತಾನೆ. ಅದು ಯಾವಾಗ? ನಾವು ಆತನ ಪ್ರಸನ್ನತೆಯನ್ನು ಬಯಸುವಾಗ, ಆತನ ಸಾನ್ನಿಧ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ಬಯಸುವಾಗ, ನಾವು ಅದನ್ನು ಕೇಳಿಕೊಂಡು ಎದುರು ನೋಡುವಾಗ ನಮ್ಮ ಜೀವಿತದಲ್ಲಿ ನಾವು ಅಂದುಕೊಳ್ಳುವಂತ ಎಲ್ಲ ಅವಶ್ಯಕತೆಗಳನ್ನು ಯೇಸು ಕ್ರಿಸ್ತನು ಅನುಗ್ರಹಿಸುತ್ತಾನೆ. ಈ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ನಾನು ಅಂದುಕೊಳ್ಳುವಂತ ವಿಷಯ ಯಾಕೆ ನಾನು ಹೊಂದಿಕೊಳ್ಳುತ್ತಾ ಇಲ್ಲ, ನಾನು ಬೇಡುವಂತ ವಿಷಯ ನನಗೆ ಯಾಕೆ ಸಿಗುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ನಾವು ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಇಲ್ಲ. ಯೇಸು ಕ್ರಿಸ್ತನ ಆಲಯದಲ್ಲಿ ಕುಳಿತುಕೊಂಡು ಸತ್ಯವೇದವನ್ನು ನಾವು ಧ್ಯಾನ ಮಾಡುತ್ತಾ ಇಲ್ಲ. ನನಗೆ ಈ ವಿಷಯಕ್ಕಾಗಿ ಬೇಕು, ನನಗೆ ಬೇಕು, ನನಗೆ ಬೇಕು, ನನ್ನ ಅಗತ್ಯತೆಗಳಿಗೆ ನಾನು ಎದುರು ನೋಡುತ್ತಾ ಇದ್ದೇನೆ. ನನಗೆ ಯಾಕೆ ಸಿಗುತ್ತಾ ಇಲ್ಲ ಎಂಬುದಾಗಿ ಪ್ರೀತಿಯ ಸಹೋದರ ಸಹೋದರಿ, ನನ್ನ ಅಗತ್ಯತೆಗಳು ನೀಗಬೇಕಾದರೆ
ನಾನು ಯೇಸು ಕ್ರಿಸ್ತನ ಸನ್ನಿಧಾನವನ್ನು ಬಯಸುವಂತವನಾಗಬೇಕು, ಪ್ರಸನ್ನತೆಯನ್ನು ಅನುಭವಿಸುವಂತವನಾಗಬೇಕು, ಸತ್ಯವೇದವನ್ನು ಧ್ಯಾನ ಮಾಡುವಂತವನಾಗಬೇಕು. ಆ ಸಮಯದಲ್ಲಿ ನನ್ನ ಜೀವಿತದಲ್ಲಿ ಏನೆಲ್ಲಾ ಅವಶ್ಯಕತೆ ಇದೆಯೋ ಅದೆಲ್ಲವೂ ಯೇಸು ಕ್ರಿಸ್ತನು ನೆರವೇರಿಸುತ್ತಾನೆ. ನಾವು ಎದುರು ನೋಡುವಂತ ವಿಷಯಗಳು ಯಾಕೆ ನೆರವೇರುತ್ತಾ ಇಲ್ಲ ಎಂಬುದಾಗಿ ವಾಕ್ಯದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ನಾವು ಯೇಸು ಕ್ರಿಸ್ತನ ಸನ್ನಿಧಾನವನ್ನು ಬಯಸುವಂತವರಾಗೋಣ. ನಾವು ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನು ಅನುಭವಿಸುವಂತವರಾಗೋಣ. ಒಂದು ವರವನ್ನು ಬೇಡಿಕೊಳ್ಳೋಣ. ನಾನು ಯಾವಾಗಲೂ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತವನಾಗಬೇಕು, ನಿನ್ನ ಸನ್ನಿಧಾನದಲ್ಲಿ ಧ್ಯಾನ ಮಾಡುವಂತವನಾಗಬೇಕೆಂಬುದಾಗಿ ಈ ಒಂದು ವರವನ್ನು ಕೇಳಿಕೊಂಡು ಇದಕ್ಕಾಗಿ ನಾವು ಎದುರು ನೋಡುವಂತವರ, ನಾವು ಬೇಡಿಕೊಳ್ಳುವಂತ ಎಲ್ಲ ವಿಷಯಗಳು ನಮ್ಮ ಜೀವಿತದಲ್ಲಿ ದೊರೆಯುವಂತದಾಗಲಿ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.